ಸ್ನೇಹಿತರೆ, ನಿಮಗೆಲ್ಲ ಮತ್ತೊಮ್ಮೆ ಕಾಂಟೆಂಟ್ ಸರ್ಕಲ್ ಕೆ ಚಾನಲ್ಗೆ ಸುಸ್ವಾಗತ. ಬನ್ನಿ ಇವತ್ತಿನ ಒಂದು ವಿಡಿಯೋ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನೋಡಲಿರುವುದು ಗ್ರೀನ್ ಹೆವನ್ ಕ್ಯಾಂಪಿಂಗ್ ಸ್ಟವ್ ಅಂತ. ಕ್ಯಾಂಪಿಂಗ್, ಟ್ರೆಕ್ಕಿಂಗ್, ಪಿಕ್ನಿಕ್ ಅಥವಾ ಫಾರ್ಮ್ ಟ್ರಿಪ್ಗಳಿಗೆ ಬಹಳ ಅದ್ಭುತ ಸ್ಟವ್. ಇದು ಒಂದು ಸರಳವಾಗಿ ಬಳಸಬಹುದಾದ ಸುರಕ್ಷಿತ ಪೋರ್ಟೇಬಲ್ ಗ್ಯಾಸ್ ಸ್ಟವ್. ನೋಡಿ, ಒಂದು ಸೂಟ್ ಕೇಸ್ ಮಾದರಿ ಬರ್ತದೆ. ಈ ಸ್ಟವ್ ನಿಜವಾಗಿ ಉಪಯುಕ್ತ ಅಲ್ಲದೆ ಇದು ಎಲ್ಲ ಫೀಚರ್ಸ್ನ ಹೊಂದಿದೆ. ಈ ವಿಡಿಯೋದಲ್ಲಿ ಈಗ ಕ್ಲಿಯರ್ ಆಗಿ ನೋಡೋಣ ಬನ್ನಿ. ಈ ಗ್ರೀನ್ ಹೆವನ್ ಕ್ಯಾಂಪಿಂಗ್ ಸ್ಟವ್ 2100 ವ್ಯಾಟ್ಸ್ ಪವರ್ ಹೊಂದಿರುವ ಟೇಬಲ್ ಟಾಪ್ ಗ್ಯಾಸ್ ಕುಕ್ಕರ್. ಕಾಂಪ್ಯಾಕ್ಟ್ ಸೈಜಲ್ಲಿದೆ. ಇದು ಅಡುಗೆಗೆ ಬೇಕಾದಷ್ಟು ಪವರ್ ಕೊಡುತ್ತದೆ. ಇದು ಹೊರಗಡೆ ಯೂಸ್ಗೆ ಬಹಳ ಅದ್ಭುತ. ಸ್ಟವ್ ಜೊತೆಗೆ ಒಂದು ಬ್ಲ್ಯಾಕ್ ಕಲರ್ ಕ್ಯಾರಿ ಕೇಸ್ ಬರ್ತದೆ. ಇದು ಸೂಟ್ ಕೇಸ್ ಮಾದರಿ ಇರ್ತದೆ ನೋಡಿ. ಇದರಿಂದ ಕ್ಯಾರಿ ಮಾಡೋದು ಈ ಸ್ಟವ್ ತುಂಬ ಸುಲಭ. ಟ್ರಾವೆಲ್ ಮಾಡುವಾಗ ಅಥವಾ ಕಾರಿನಲ್ಲಿ ಇಡಲು ತುಂಬ ಉಪಯುಕ್ತ. ನೋಡಿ, ಇದನ್ನು ಈ ಥರ ಮಾಡಿದರೆ ಇದು ಸ್ಟವ್ ಆಗಿ ಕನ್ವರ್ಟ್ ಆಗುತ್ತೆ. ಇದರಲ್ಲಿ ಸೆಲ್ಫ್ ಇಗ್ನೇಷನ್ ಇದೆ. ಈ ಸ್ಟವ್ನಲ್ಲಿ ಆಟೋಮೆಟಿಕ್ ಇಗ್ನೇಷನ್ ಅಂದರೆ ನಿಮಗೆ ಬೆಂಕಿ ಕಡ್ಡಿ, ಲೈಟ್ರು ಇದಕ್ಕೆ ಬೇಕಾಗಿಲ್ಲ. ನಾಬ್ ತಿರುಗಿಸಿದ ತಕ್ಷಣವೇ ಈ ಸ್ಟವ್ ಆನ್ ಆಗುತ್ತೆ. ನೋಡಿ, ಸಿಲಿಂಡರ್ನ ಇದರಲ್ಲಿರೋ ಸಿಲಿಂಡರ್ ಅಂತ ಹೇಳ್ತಿರೋ ಅಥವಾ ಕಾರ್ಟ್ರಿಜ್ ಅಂತ ಹೇಳ್ತಿರೋ ಕಾರ್ಟ್ರಿಜ್, ಈ ಕಾರ್ಟ್ರಿಜ್ನ ಗ್ಯಾಸ್ ಕಾರ್ಟ್ರಿಜ್ನ ಇದಕ್ಕೆ ಫಿಟ್ ಮಾಡಿದ ತಕ್ಷಣ ಇದು ಅದ್ಭುತವಾಗಿ ಉಪಯೋಗಕ್ಕೆ ರೆಡಿ ಆಗುತ್ತದೆ. ತಕ್ಷಣವೇ ನೀವು ಇಗ್ನೇಷನ್ ಆನ್ ಮಾಡಿದ ತಕ್ಷಣ ಸ್ಟವ್ ಆನ್ ಆಗುತ್ತದೆ. ಇದರಲ್ಲಿ ನೀವು ಫ್ಲೇಮ್ನ ಅಡ್ಜಸ್ಟ್ ಮಾಡಿ ಕಂಟ್ರೋಲ್ ಮಾಡ್ಬೋದು. ಉರಿಯನ್ನು ನಿಮಗೆ ಬೇಕಾದಷ್ಟು ಕಮ್ಮಿ ಜಾಸ್ತಿ ಮಾಡಬಹುದು. ಚಹಾ, ಕಾಫಿ, ನೀರು ಕುದಿಸೋದು ಅಥವಾ ಸಾಮಾನ್ಯವಾದ ಅಡುಗೆ ಮಾಡಲು ಬಹಳ ಅದ್ಭುತ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹೈಪ್ ಇದ್ದಲ್ಲಿ ಹೈಪ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಇದು ಸುರಕ್ಷತೆ ಬಗ್ಗೆ ಮಾತಾಡೋದಿದ್ರೆ ಇದು ಅತ್ಯಂತ ಸುರಕ್ಷಿತ. ಈ ಸ್ಟವ್ನಲ್ಲಿ ಎನ್ಹಾನ್ಸ್ಡ್ ಕಾರ್ಟ್ರಿಜ್ ಸೇಫ್ಟಿ ಲಾಕಿಂಗ್ ಸಿಸ್ಟಮ್ಮು ಇದೆ. ಇದರಿಂದ ಗ್ಯಾಸ್ ಕಾರ್ಟ್ರಿಜ್ ಸರಿಯಾಗಿ ಅಳವಡಿಸದಿದ್ದರೆ ಸ್ಟವ್ ಕೆಲಸ ಮಾಡೋದಿಲ್ಲ. ಗ್ಯಾಸ್ ಕಾರ್ಟ್ರಿಜ್ನ ಸರಿಯಾಗಿ ಲಾಕ್ ಮಾಡಿದರೆ ಮಾತ್ರ ಈ ಸ್ಟವ್ ಕೆಲಸ ಮಾಡ್ತದೆ. ಇದು ತುಂಬ ಒಳ್ಳೆಯ ಸೇಫ್ಟಿ ಫೀಚರ್. ಈ ಸ್ಟವ್ ಸುಮಾರು 250 CP ಗ್ಯಾಸ್ ಕಾರ್ಟ್ರಿಜ್ ಮೇಲೆ ಕಾರ್ಯನಿರ್ವಹಿಸ್ತದೆ. ಒಳ್ಳೆಯ ವಿಷಯ ಏನಂದರೆ ಕಾರ್ಟ್ರಿಜ್ ಖಾಲಿ ಆಗದೇ ಇದ್ದರೂ ಡಿಸ್ಕನೆಕ್ಟ್ ಮಾಡಬಹುದು. ಬಳಸುವ ಸಮಯದಲ್ಲಿ ಕಾರ್ಟ್ರಿಜ್ ಸ್ಟವ್ ಒಳಗಿರುವ ಇಂಟಿಗ್ರೇಟೆಡ್ ಕಂಪಾರ್ಟ್ಮೆಂಟ್ನಲ್ಲಿ ಫಿಟ್ ಆಗ್ತದೆ. ಇದು ಅತ್ಯಂತ ಒಂದು ಕಾಂಪ್ಯಾಕ್ಟ್ ಸೈಜ್ ಸ್ಟವ್. ಇದರ ಮೇಲೆ ಪಾತ್ರೆ ಇಡುವುದು ಅಡುಗೆ ಮಾಡುವಾಗ ಚೆನ್ನಾಗಿ ಸ್ಟೇಬಲ್ ಆಗಿ ಇರುತ್ತದೆ. ಕ್ಲೀನ್ ಮಾಡೋದು ತುಂಬ ಸುಲಭ. ಔಟ್ಡೋರ್ ಅಡುಗೆಯಲ್ಲಿ ಇದು ದೊಡ್ಡ ಪ್ಲಸ್ ಪಾಯಿಂಟ್ ನೋಡಿ. ಈ ಸ್ಟವ್ 33 x 28 x 9 ಸೆಂಟಿಮೀಟರ್ ಹಾಗೂ ತೂಕ 1.25 kg ಇರುತ್ತದೆ. ಗ್ಯಾಸ್ ಬಳಕೆ ಸುಮಾರು 160 ಗ್ರಾಂ ಪ್ರತಿ ಗಂಟೆ. ಒಂದು ಕಾರ್ಟ್ರಿಜ್ನಲ್ಲಿ ಸುಮಾರು 1 ಗಂಟೆ 25 ನಿಮಿಷ ಅಡುಗೆ ಮಾಡುವಷ್ಟು ಟೈಮ್ ಸಿಗ್ತದೆ. ಇಂಡೋರ್ ಬಳಕೆಗೆ ಸೂಕ್ತವಲ್ಲ, ಆದರೆ ಹೊರಾಂಗಣ ಬಳಕೆಗೆ ಮಾತ್ರ ತುಂಬ ಅದ್ಭುತ. ಒಟ್ಟಿನಲ್ಲಿ ಕ್ಯಾಂಪಿಂಗ್ ಸ್ಟವ್ ಔಟ್ಡೋರ್ ಕುಕ್ಕಿಂಗ್ಗೆ ಒಂದು ಸರಳ, ಸುರಕ್ಷಿತ ಮತ್ತು ನಂಬಿಕಸ್ತ ಸ್ಟವ್. ಬೇಕಂದ್ರೆ ಗ್ರೀನ್ ಹೆವನ್ ಕ್ಯಾಂಪಿಂಗ್ ಸ್ಟವ್ ಒಳ್ಳೆಯ ಆಯ್ಕೆ ಆಗಬಹುದು. ಹಾಗಂತ ನಾನೇನು ಈ ಸ್ಟವ್ನ, ಈ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಾ ಇಲ್ಲ. ಈ ಸ್ಟವ್ ನೀವು ಆಯ್ಕೆ ಮಾಡಿದಲ್ಲಿ ಒಂದು ಸುರಕ್ಷಿತ ಹಾಗೂ ಒಳ್ಳೆಯ ಸ್ಟವ್ ನಿಮ್ಮದಾಗಬಹುದು ಎಂಬ ನಂಬಿಕೆ. ಈ ವಿಡಿಯೋ ನೋಡಿ ನಿಮಗೆ ಉಪಯುಕ್ತವೆಂದು ಕಂಡಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಿಮ್ಮಲ್ಲಿ ಹೈಪ್ ಇದ್ದಲ್ಲಿ ಹೈಪ್ ಮಾಡಿ ಪ್ರೋತ್ಸಾಹಿಸಿ ಎಂದು ನಿಮ್ಮಲ್ಲಿ ವಿನಂತಿ. ಮತ್ತಷ್ಟು ರಿವ್ಯೂಗಾಗಿ ನಮ್ಮ ವಿಡಿಯೋವನ್ನು ಮರೆಯದೆ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ನಿಮಗೆಲ್ಲರಿಗೂ ಅಭಿನಂದನೆಗಳು. ನೋಡಿ, ಈ ಸ್ಟವ್ನ ಈ ರೀತಿ ಮುಚ್ಚಿ ನೀವು ಸುರಕ್ಷಿತವಾಗಿ ಎಲ್ಲೆಂದರಲ್ಲಿ ನಿಮ್ಮ ವಾಹನಗಳಲ್ಲಿ ತೆಗೆದುಕೊಂಡು ಹೋಗಬಹುದು. ನೋಡಿ.
ಎಷ್ಟು ಸುಂದರವಾದ ಒಂದು ಚೊಕ್ಕದಾದ ಒಂದು ಪ್ಯಾಕೆಟ್ ಆಗುತ್ತದೆ.